ಹಾಯ್ ಎವ್ರಿವನ್. ನೋಡಿ, ಒಂದು ಟೊಯೋಟಾ ಹೈರೈಡರು ಗಾಡಿ ಬಂದಿದೆ. ಸೊ ಹೈರೈಡರ್ ಗ್ರ್ಯಾಂಡ್ ವಿಟಾರ ನಾವು ನಿಮಗೆ ಬೇಜಾನ್ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಸೊ ನಮ್ಮ ಕಸ್ಟಮರ್ದು ಇಷ್ಟ ಏನಿರ್ತದೆ ಅಂದರೆ, ನಮ್ಮ ಗಾಡಿ ವಿಡಿಯೋ ಮಾಡಿ ನಮ್ಮ ಊರಿನಲ್ಲಿ ತೋರಿಸ್ಬೇಕು, ಹಮಾರೆ ಗೌ ಮೇ ದಿಖಾನಾ ಹೈ, ಹಮ್ ಲೋಗ್ ಇಧರ್ ಪೆ ಆಯೆ. ಇದು ಗಾಡಿ ನಂಬರ್ ನೋಡ್ಬೋದು ನೀವು, JH ಗಾಡಿ ನಂಬರ್ ನಿಮಗೆ ಕಾಣಿಸೋದು ಪೂರ್ತಿ. ಸೊ ಅಲ್ಲಿಂದ ಗಾಡಿ ಏನು ಕೆಲಸಕ್ಕೆ ಬಂದಿದೆ ಅಂದರೆ, ಒಂದು ಕ್ರೂಸ್ ಕಂಟ್ರೋಲು, ಒಂದು ಗೇರ್ ನಾಬು, ಒಂದು ಆಡಿಯೋ ಅಪ್ಗ್ರೇಡ್ಗೆ ಬಂದಿದೆ. ಇದು ಗಾಡಿನಲ್ಲಿ ನೋಡ್ಬೋದು, ಗಾಡಿ ದೂರದಿಂದ ಬಂದಿದ್ರು ಅದಕ್ಕೆ ಬಂದ್ಬಿಟ್ಟು ನಿಮಗೆ ಬೇಸ್ ಮಾಡೋದು ಹಿಂದ್ಗಡೆನೂ ನಿಮಗೆ ತೋರಿಸ್ತೀನಿ. ಇದು ಗಾಡಿ ನೋಡಿ, ರಿಯರ್ ವೈಫರು ನಮ್ಮ ಹತ್ರ ಅವೈಲಬಲ್ ಇದೆ. ಅದನ್ನು ನಿಮಗೆ ಬೇಜಾನ್ ವಿಡಿಯೋನಲ್ಲಿ ತೋರಿಸಿದ್ದೀನಿ. ರಿಯರ್ ವಿಡಿಯೋನು ನಮ್ಮ ಹತ್ರ ಅವೈಲಬಲ್ ಇದೆ ಅಂತ. ಸೊ ಇದು ಈ ಮಾಡಲ್, ಇದು ನೋಡ್ಬೋದು ನೀವು. ಈ ಮಾಡಲ್ನಲ್ಲಿ ಏನಂದ್ರೆ, ನಿಮಗೆ ಫೀಚರ್ ಕೆಲವು ಕೊಡ್ತಾ ಇರ್ತಾರೆ, ಕೆಲವು ಕೊಡಲ್ಲ. ಸೊ ಆ ಥರ ನಿಮಗೆ ಇರ್ತದೆ. ಸೊ ಇದು ಪಾಯಿಂಟ್ ಆಫ್ ಬಂದರೆ ನಮಗೆ ಸ್ಟೇರಿಂಗ್ ಮೇನ್ ಬಂದರೆ, ಸ್ಟೇರಿಂಗ್ ಅಂತ ಆದ ತಕ್ಷಣ ನಮಗೆ ನಮ್ಮ ವಿಡಿಯೋನಲ್ಲಿ ನಿಮಗೆ ಬೇಜಾನ್ ಗಾಡಿ ಸ್ಟೇರಿಂಗ್ ವಿಡಿಯೋ ನಿಮಗೆ ಸಿಗುತ್ತೆ. ಈ ಸ್ಟೇರಿಂಗ್ ನಾವು ಫಿಟ್ ಮಾಡಿರೋದು. ಸೊ ಪ್ರೆಸೆಂಟ್ ಇದರಲ್ಲಿ ಇವಾಗ ಬಂದ್ಬಿಟ್ಟು ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಕ್ರೂಸ್ ಕಂಟ್ರೋಲ್ ಒಂದು ಇದಕ್ಕೆ ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಸೊ ಗಾಡಿ ನಂಬರ್ ನೀವು ನೋಡಿದ್ದೀರಾ, ಯಾವ ಕಡೆಯಿಂದ ಬಂದಿದೆ ಗಾಡಿ ಅಂತ. ಸೊ ಅವರು ಅಷ್ಟು ದೂರದಿಂದ ಬರಬೇಕಾದ್ರೂ ಒಂದು ಇದ್ದಿದೆ, ಇದಕ್ಕೆ ನಾವು ಕ್ರೂಸ್ ಕಂಟ್ರೋಲ್ ಒಂದು ಫಿಟ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಎಲ್ಲ ವಿಡಿಯೋನಲ್ಲಿ ಹೇಳಿದ್ದೀನಿ 3 ಪ್ರೊಸೆಸಿಂಗ್ ಇದೆ ಅಂತ. ಏನು 3 ಪ್ರೊಸೆಸಿಂಗ್ ಅಂದರೆ, ನಿಮ್ಮದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಆಗಬೇಕಾದ್ರೆ ಈ ಥರ ಸ್ಟೇರಿಂಗ್ ಕಂಟ್ರೋಲ್, ರೈಟ್ ಲೆಫ್ಟ್ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಅದು ಆಗುತ್ತೆ. ಕೆಲವು ಗಾಡಿನಲ್ಲಿ ಏನಿದೆ ಅಂದರೆ, ನಿಮಗೆ ರೈಟ್ ಸೈಡ್ ಬಟನ್ ಬಂದಿರಲ್ಲ, ಸೊ ಲೆಫ್ಟ್ ಸೈಡ್ ಬಂದಿರ್ತದೆ. ಸೊ ಸೇಮ್ ನಿಮ್ಮದು ಲೆಫ್ಟ್ ಸೈಡ್ ಹಂಗೆ ಇರ್ತದೆ. ರೈಟ್ ಬಟನ್ ಯೂಸ್ ಮಾಡಿ, ಬ್ಲೂಟೂತ್ ಬಟನ್ ಯೂಸ್ ಮಾಡಿ, ಸೇಮ್ ನಿಮಗೆ ಕಂಫರ್ಟ್. ಇದು ಸೇಮ್ ನಿಮ್ಮದೇ ಸ್ಟೇರಿಂಗ್ಗೆ ನಾವು ಇದು ಬಟನ್ ಹಾಕ್ಬಿಟ್ಟು ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡಿ. ಸೆಕೆಂಡ್ ಪಾಯಿಂಟ್, ಈ ಥರ ಇವಾಗ ಟಾಪ್ ಮಾಡಲ್ ಸ್ಟೇರಿಂಗ್ ಬೇಕು ಅಂತ ಹೇಳ್ತಾರೆ. ಸೊ ಟಾಪ್ ಮಾಡಲ್ ಇದರಲ್ಲಿ ನಿಮಗೆ ಸಿಲ್ವರ್ ಕಾಣಿಸೋದಲ್ಲ, ರೈಟ್ ಒಂದು, ಅದ್ರಲ್ಲಿ ಬ್ಲ್ಯಾಕ್ ಇದೆ. ಸೊ ಬ್ಲ್ಯಾಕ್ ಒಂದು ಸಿಗುತ್ತೆ ನಿಮಗೆ, ಸಿಲ್ವರ್ ಒಂದು ಸಿಗುತ್ತೆ. ಅದನ್ನು ನಮ್ಮ ಹತ್ರ ಅವೈಲಬಲ್ ಇದೆ. ವಿತ್ ಇದು ಲೆದರ್ ಜೊತೆನಲ್ಲಿ ಬರೋದು. ಇದು ಒಂದು ಫಸ್ಟ್ ಇದು ಆಯಿತು. ಸೆಕೆಂಡ್ ಅದು ಆಯಿತು. ಇನ್ನೊಂದು ಗ್ರ್ಯಾಂಡ್ ವಿಟಾರ ಅದು ನಿಮಗೆ ಬರ್ತದೆ, ಅದೂ ಅವೈಲಬಲ್ ಸಿಗುತ್ತೆ. ಇವಾಗ ಕೆಲವು ಜನಕ್ಕೆ ಸ್ಪೋರ್ಟ್ಸ್ ಥರ ಸ್ಟೇರಿಂಗ್ ಬೇಕು ಅಂತಾರೆ. ಇದು ಸ್ಪೋರ್ಟ್ಸ್ ಸ್ಟೇರಿಂಗ್. ಇದು ಏನು ಕಾರ್ಬನ್ ಡಿಪ್ಪಿಂಗ್ ನಾವು ಮಾಡಿರೋಲ್ಲ, ಇಂಡಿಯನ್ ಕಾರ್ಬನ್ ಡಿಪ್ಪಿಂಗ್ ಎಲ್ಲ, ಇದು ಒರಿಜಿನಲ್ ಕಾರ್ಬನ್ ಡಿಪ್ಪಿಂಗ್ ಇದು. ಸೊ ಇದಕ್ಕೆ ನಿಮಗೆ ವಿತ್ ಕಂಟ್ರೋಲ್ ನಿಮ್ಮ ಗಾಡಿನಲ್ಲಿ ಇದ್ದರೆ ಬರೀ ನೀವು ಸ್ಟೇರಿಂಗು ಚೇಂಜ್ ಮಾಡ್ಬೋದು. ಇಲ್ಲ ವಿತ್ ಕಂಟ್ರೋಲ್ ಹಾಕಿ ಗ್ರ್ಯಾಂಡ್ ವಿಟಾರ ಇಲ್ಲಿ, ಹೈರೈಡರ್ ಇಲ್ಲಿ, ಶಿಫ್ಟು, ಬೆಲಿನೋ, ಬ್ರೀಜಾ ಯಾವ ಗಾಡಿನಲ್ಲಿನೂ, ಮಾರುತಿ ನೆಕ್ಸಾ ಎರಡೂ ಇದರಲ್ಲಿ ನಿಮಗೆ ಸ್ಟೇರಿಂಗ್ ಇದು ಫಿಟ್ ಆಗುತ್ತೆ. ಪ್ಲಸ್ ಇದೊಂದು ಟೊಯೋಟಾನಲ್ಲಿನೂ ಫಿಟ್ ಆಗುತ್ತೆ. ಯೂಟಿಯೂಸ್ಗೆ ಬೇಕಾದರೆ ಯೂಟಿಯೂಸ್ಗೆ ನಿಮಗೆ ನಾವು ಇದು ಫಿಟ್ ಮಾಡಿ ಕೊಡ್ತೀವಿ. ಇದು ಕಾರ್ಬನ್ ಫೈಬರ್ ಸ್ಟಿಚಿಂಗು ವಿತ್ ರೆಡ್ ಸ್ಟಿಚಿಂಗ್ನಲ್ಲಿ ನಿಮಗೆ ಬರ್ತದೆ. ಇದು ಒಂದು. ಕೆಲವು ಜನಗೆ ನಾವು ಬೇಜಾನ್ ಗಾಡಿನಲ್ಲಿ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡಿದ್ದೀನಿ. ಸೊ ಕನ್ಫ್ಯೂಷನ್ ಏನಿದ್ರೆ ಕಸ್ಟಮರ್ಗೆ, ವಾರಂಟಿ ಅಂತ ಕೇಳ್ತಾರೆ. ಇದೇ ಗಾಡಿ ಅಂತ ಇಲ್ಲ, ಯಾವುದೂ ಇರಲಿ. ಸೊ ಅದಕ್ಕೆ ಕಸ್ಟಮರ್ಗೆ ಸ್ವಲ್ಪ ಇದ್ದಿರ್ತದೆ, ನಮ್ಮ ಗಾಡಿಗೆ ವಾರಂಟಿ. ಸರ್, ನಮ್ಮ ಹತ್ರ ನೀವು ಬಂದಮೇಲೆ ಇಲ್ಲಿ ನಾವು ನಿಮಗೆ ತೋರಿಸ್ತೀನಿ ಸಾಕೆಟ್ ಏನು, ಕಪ್ಲರ್ ಏನು, ಯಾವ ಥರ ನಾವು ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡ್ಕೊಳ್ಳೋದು. ಯಾವುದೋ ಒಂದು ವೈರು ಎಲ್ಲ ಕಡೆ ತೊಗೊಂಡು ವೈರ್ ಹಾಕ್ಬಿಟ್ಟು ಆಯಿತು, ಆ ಥರ ಇಲ್ಲ. ಅದೊಂದು ಪ್ರೊಸೆಸಿಂಗ್ ಇದೆ. ಅದಕ್ಕೆ ಒಂದು ಕಪ್ಲರು, ವೈರಿಂಗು, ಏನು ಮಾಡಬೇಕು, ಏನು ಡಯಾಫ್ರಮ್ ಇದೆ, ಅದಕ್ಕೆ ಏನು ಮಾಡಬೇಕು, ಅದೆಲ್ಲ ಪ್ರತಿಯೊಂದು ನಮ್ಮ ಹತ್ರ ಅವೈಲಬಲ್ ಇದೆ. ಸೊ ಗ್ರ್ಯಾಂಡ್ ವಿಟಾರ ಇರಲಿ, ಹೈರೈಡರ್ ಇರಲಿ, ಪ್ರೋನ್ಸ್ ಇರಲಿ, ಬೆಲಿನೋ ಇರಲಿ, ಟೊಯೋಟಾ ಟೈಗರ್ ಇರಲಿ, ಗ್ಲಾನ್ಸಾ ಇರಲಿ, ಇವನ್ ಹೊಸ ಶಿಫ್ಟು ಡಿಸೈರ್, ಅದಕ್ಕೂ ನಮ್ಮ ಹತ್ರ 25, ಅದಕ್ಕೂ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಅವೈಲಬಲ್ ಇದೆ. ಸೊ ಈ ಗಾಡಿಗೆಲ್ಲ ಆಲ್ಮೋಸ್ಟ್ ಇದೆ. ನೆಕ್ಸ್ಟ್ ಇದು ಬಂದರೆ ನೀವು ಇನ್ನೋವಾ ಕ್ರಿಸ್ಟಾ ಇದೆ ಅಲ್ಲ, ಇನ್ನೋವಾ ಕ್ರಿಸ್ಟಾ, ಅದಕ್ಕೂ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಅವೈಲಬಲ್ ಇದೆ. ಸೊ ಈ ರೀತಿ ನಿಮಗೆ ಕೆಲಸ ಮಾಡಬೇಕಂದ್ರೆ ಒಂದು ಸಿಸ್ಟಮ್ ಹಾಕಿದ್ದೀನಿ ಇದಕ್ಕೆ ವಿತ್ 360 ಜೊತೆನಲ್ಲಿ. ರೈಟ್ ಇಂಡಿಕೇಟರ್ ಅದು ನಿಮಗೆ ರೈಟ್ ಶೋ ಆಗುತ್ತೆ, ಲೆಫ್ಟ್ ಇಂಡಿಕೇಟರ್ ಅದೇ ಲೆಫ್ಟ್ ಶೋ ಆಗುತ್ತೆ. ಸೊ ಈ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಡಿಫ್ರೆನ್ಸ್ ಇರ್ತದೆ. ಇದಕ್ಕೆ ನಾವು ಮೊರಲ್ಲಿ ಸ್ಪೀಕರ್ ಹಾಕಿ, ಡೋರ್ಗೆ ಡ್ಯಾಂಪಿಂಗ್ ಎಲ್ಲ, ಇದು ಸ್ಟೇರಿಂಗ್ ಲುಕ್ಕು ನೋಡ್ಬೋದು ನಿಮಗೆ ಯಾವ ಥರ ಇದೆ ಅಂತ.
ತಿರ್ಗಾ ಇದು ಬಂದರೆ ಇದನ್ನು ನೋಡ್ಬೋದು. ಸೊ ಈ ಥರ ಕೆಲಸ ನೀಟ್ ಆ್ಯಂಡ್ ಕ್ಲೀನು ಏನು ಮಾಡಿಸ್ಬೇಕು ನೋಡಿ. ಗೇರ್ ನಾಬ್ ನೋಡಿ ತೋರಿಸೋದು, ಗೇರ್ ನಾಬ್ ಹಾಕಿದ ತಕ್ಷಣ ಗೇರ್ ನಾಬ್ ಲುಕ್ಕನ್ನು ನೋಡ್ಬೋದು. ಅದಕ್ಕೆ ಬೇಜಾನ್ ಎಸೆಸರೀಸ್ ಇದೆ. ಕಸ್ಟಮರ್ ಡಿಪೆಂಡ್, ಒಂದೊಂದು ಥರ ಒಂದೊಂದು ಕಸ್ಟಮರ್ದು ಚಾಯ್ಸಿಂಗ್ ಇರ್ತದೆ. ಸೊ ಇದು ನಿಮ್ಗೆ ಏನು ಬೇಕು, ಹೆಂಗೆ ಮಾಡ್ತೀರಾ ಅದನ್ನ ನೋಡಿಬಿಟ್ಟು ನೀವು ಡಿಸೈಡ್ ಮಾಡ್ಕೊಳ್ಳೋಣ ಬನ್ನಿ.